ಮಾನವನ ಬೆಳವಣಿಗೆಗೆ ಕುಡಿಯುವ ನೀರಿನ ಖಚಿತವಾದ ಲಭ್ಯತೆಯು ಅತ್ಯಗತ್ಯವಾದುದು. ಸುರಕ್ಷಿತವಾದ ಮತ್ತು ಸಂರಕ್ಷಿತ ನೀರಿನ ಪೂರೈಕೆಯು ಸಾರ್ವಜನಿಕ ಆರೋಗ್ಯ ಮತ್ತು ಸಮುದಾಯದ ಯೋಗಕ್ಷೇಮದಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸಿದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ತನ್ನ ಬಹುತೇಕ 80% ಗಡಿಭಾಗವನ್ನು ಆಂಧ್ರದಲ್ಲಿ ಹೊಂದಿಕೊಂಡಿರುವ ತಾಲೂಕಾಗಿರುತ್ತದೆ. ಪಾವಗಡ ತಾಲೂಕು ಎಂದಾಕ್ಷಣ ಮೊದಲು ನೆನಪಾಗುತ್ತಿದ್ದು ಬಿರುಬಿಸಿಲು, ನೀರಿಲ್ಲದೆ ಒಣಗಿ ನಿಂತ ಕೆರೆಗಳು, 1000 ಅಡಿಗಳಷ್ಟು ಕೊಳವೆ ಬಾವಿ ಕೊರೆದರೂ ಸಿಗದ ಅಂತರ್ಜಲ. ಶತಮಾನಗಳಿಂದಲೂ ಈ ತಾಲೂಕಿನ ಜನರು ಕುಡಿಯುವ ನೀರಿಗಾಗಿ ಪಡಬಾರದ ಕಷ್ಟ ಪಡುತ್ತಲೇ ಇದ್ದರು. ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಗಳನ್ನೇ ನೆಚ್ಚಿಕೊಂಡಿದ್ದ ಜನರಿಗೆ ನೀರಿನಲ್ಲಿ ಫ್ಲೋರೈಡ್ ಮಿಶ್ರಿತ ನೀರಿನಿಂದಾಗಿ ಅತಿಸಾರ, ಹಲ್ಲುಗಳು ಗಾರೆ ಕಟ್ಟುವುದು, ಮೂಳೆಗಳ ಸವೆತ, ಚರ್ಮ ರೋಗಗಳು ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಪಾವಗಡ ಪಟ್ಟಣದ ದಾಹ ತಣಿಸಲು ಸ್ಥಳೀಯರು ಹೋರಾಟಕ್ಕಿಳಿದರು. ಈ ಸಮಸ್ಯೆಯ ತೀವ್ರತೆಯನ್ನು ಮನಗಂಡ ಘನ ಸರ್ಕಾರವು 2013-18 ಸಂದರ್ಭದಲ್ಲಿ ತುಂಗಭದ್ರಾ ಡ್ಯಾಂನಿಂದ ಹಿನ್ನೀರಿನಿಂದ 6 ತಾಲೂಕಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಹೊಸದಾಗಿ ಈ ದೇಶದಲ್ಲೇ ಒಂದು ಯೋಜನೆ ಕುಡಿಯುವ ನೀರಿಗಾಗಿ ಮಾಡಿದ ಉದಾಹರಣೆಗಳಿಲ್ಲ. ಅಂತ ಒಂದು ಯೋಜನೆಯನ್ನ ಸರ್ಕಾರ ಇವತ್ತು ಪ್ರಪೋಸಲ್ ಮಾಡಿತ್ತು. ಪಾವಗಡ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯು ಡಿಪಿಒಟಿ ಅರ್ಥಾತ್ ಯೋಜನೆ ವಿನ್ಯಾಸ, ನಿರ್ಮಾಣ, ಕಾರ್ಯನಿರ್ವಹಣೆ ಮತ್ತು ಹಸ್ತಾಂತರ ಮಾದರಿಯಾಗಿದ್ದು, ಸದರಿ ಕಾಮಗಾರಿಯನ್ನು ಮುಖ್ಯಮಂತ್ರಿಗಳು ಬಹಳ ಉದಾರದಿಂದ ತುಂಗಭದ್ರಾ ನೀರನ್ನ 2350 ಕೋಟಿಗೆ ಮಂಜೂರು ಮಾಡಿ ಅವರೇ ಗುದ್ದಲ ಪೂಜೆಯನ್ನ ಮಾಡಿದರು. ಗುತ್ತಿಗೆ ಆಧಾರದ ಮೇಲೆ ಮಿಸಸ್ ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ರವರಿಗೆ ವಹಿಸಲಾಗಿರುತ್ತದೆ. ಸದರಿ ಯೋಜನೆಯು ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಸುಮಾರು 230 ಕಿಲೋಮೀಟರ್ ಕ್ರಮಿಸಿ ಪಾವಗಡ ತಾಲೂಕಿನ ಕೊನೆಹಳ್ಳಿಯವರೆಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದೇ ಯೋಜನೆಯ ಮಹತ್ವದ ಉದ್ದೇಶವಾಗಿದೆ. ಈ ಬೃಹತ್ ಯೋಜನೆಯ ಮಾರ್ಗ ಮಧ್ಯೆ ಹೊಸಪೇಟೆ ತಾಲೂಕಿನ ಚಿಲಕನಹಟ್ಟಿಯ 14 ಜನವಸತಿಗಳು, ಕೂಡ್ಲಿಗಿ ತಾಲೂಕಿನ 215 ಜನವಸತಿಗಳು, ಮೊಳಕಾಲ್ಮೂರು ತಾಲೂಕಿನ 132 ಜನವಸತಿಗಳು ಮತ್ತು ಪಟ್ಟಣ ತುರುನೂರು ಹೋಬಳಿಯ 58 ಜನವಸತಿಗಳು, ಚಳ್ಳಕೆರೆ ತಾಲೂಕಿನ 360 ಜನವಸತಿಗಳು ಮತ್ತು ಪಟ್ಟಣಗಳಿಗೆ ನೀರನ್ನು ಪೂರೈಸುತ್ತಾ ಪಾವಗಡ ಪಟ್ಟಣದ ಜನವಸತಿಗಳಿಗೆ ಹಾಗೂ 146 ಗ್ರಾಮಗಳ 367 ಜನವಸತಿಗಳಿಗೆ ಶುದ್ಧೀಕರಿಸಿದ ನೀರನ್ನು ಪೂರೈಕೆ ಮಾಡಲಾಗುತ್ತಿದೆ. ಗ್ರಾಮದ OHTಗಳಿಗೆ ಬರುವ ನೀರನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನದ ಗುಣಮಟ್ಟವನ್ನು ಸುಧಾರಿಸಲೆಂದೇ ನಿಶ್ಚಿಂತೆಯ ಜೀವನದ ಶೈಲಿಯನ್ನು ಹೆಚ್ಚಿಸಲು ಹಾಗೂ ನಗರ ಗ್ರಾಮೀಣ ಪ್ರದೇಶದ ಅಂತರವನ್ನು ಕಡಿಮೆ ಮಾಡಲೆಂದು ಮತ್ತು ಜೀವನ ಸುಗಮಗೊಳಿಸಲೆಂದು ಮನೆ ಮನೆಗೂ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕವನ್ನು ಒದಗಿಸುವ ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲುದಾರಿಕೆಯಲ್ಲಿ ಹೊರಹೊಮ್ಮಿತು. ಅದುವೇ ಜಲಜೀವನ್ ಮಿಷನ್ ಯೋಜನೆ. ವಿಕೇಂದ್ರೀಕೃತ, ಬೇಡಿಕೆ ಚಾಲಿತ ಸಮುದಾಯ ನಿರ್ವಹಣೆಯ ನೀರು ಪೂರೈಕೆಯ ಒಂದು ಯೋಜನೆಯಾಗಿದೆ. ಎಲ್ಲಾ ಮನೆಗಳಿಗೆ, ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕವನ್ನು ಒದಗಿಸಲಾಗಿರುತ್ತದೆ. 230 ಅದೇ ನೀರನ್ನ ಈ ವರ್ಷ ಬೇಸಿಗೆ ಇದ್ದು ಒಂದೇ ಒಂದು ಬೋರ್ ಎಲ್ಲಾ ತಾಲೂಕಿನ ಜನ ಅದೇ ನೀರನ್ನ ಜೆಜೆಎಂ ಅಡಿಯಲ್ಲಿ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಹಾಗೂ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ನೀರಿನ ಗುಣಮಟ್ಟ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಯನ್ನು FTK ಬಳಸಿಕೊಂಡು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ VWFC ಕಮಿಟಿ ಸದಸ್ಯರುಗಳಿಗೆ ತರಬೇತಿಯನ್ನು ನೀಡಲಾಗಿರುತ್ತದೆ. ಒಟ್ಟಾರೆಯಾಗಿ ಪಾವಗಡ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮತ್ತು ಹಳ್ಳಿಗಳಲ್ಲಿ ಮಾಡಿದಂತಹ ಈ ಜೆಜೆಎಂ ಕಡೆಯವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ವರದಾನವಾಗಿದ್ದು, ಸದರಿ ಯೋಜನೆಯ ಮೂಲಕ ಪಾವಗಡ ಜನತೆಯ ಮನೆ ಮನೆಗೂ ಶುದ್ಧೀಕರಿಸಿದ ನೀರು ಸರಬರಾಜುವಾಗುತ್ತಿರುವುದು ಹರ್ಷದಾಯಕವಾಗಿರುತ್ತದೆ. ಪಾವಗಡ ಜನತೆಯ ಪರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.